ಯಾಕೆ ಚಲ್ತಿದ್ದೀನಿ ಅಂದ್ಕೊಂಡ್ರಾ? ಇದು ಎಲ್ಲ ಫೇಕ್. ಆದಿವಾಸಿ ಎಣ್ಣೆ ಎಲ್ಲ ಫೇಕ್. 500 ರೂಪಾಯಿಗೆ 2 ಸಿಗೋದು ಫೇಕ್, 1,500ಕ್ಕೆ 1 ಸಿಗೋದು ಫೇಕ್. 2 ದಿವಸ ಹುಣಸೂರಲ್ಲಿ ಓಡಾಡಿದ್ದೀನಿ. ಆಟೋದವ್ರಿಗೆ, ಅಲ್ಲಿ ಕೆಲಸ ಮಾಡೋರಿಗೆ ಎಲ್ರಿಗೂ ವಿಚಾರಿಸಿದ್ದಕ್ಕೆ ಎಲ್ಲರೂ ಹೇಳಿದ್ದು ಏನಂದರೆ, ಹುಣಸೂರು ಜನ ಯಾರೂ ಅದನ್ನು ಬಳಸಲ್ಲ. ಪೂರ್ತಿ ಪಾಮ್ ಆಯಿಲ್ ಬಳಸ್ತಾರೆ. ಪಾಮ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆಗೆ ಬರೋ ಕಸ ಗಡಿಯನ್ನೆಲ್ಲ ಮಿಕ್ಸ್ ಮಾಡಿ ಈ ಎಣ್ಣೆ ತಯಾರಿಸ್ತಾರೆ. ಒಂದು ಸ್ಟುಡಿಯೋ ಇರುತ್ತೆ, ಅಲ್ಲಿ 50ಕ್ಕೂ ಹೆಚ್ಚು ಗಿಡಮೂಲಿಕೆ, ಯಾವುದ್ಯಾವುದೋ ಅವ್ರಿಗೆ ಹೆಸರೇ ಗೊತ್ತಿರಲ್ಲ, ಆ ಥರ ಗಿಡಮೂಲಿಕೆ ಇರುತ್ತೆ. ಆ 2,000 ರೂಪಾಯಿ ಬಾಡಿಗೆ ಆ ಸ್ಟುಡಿಯೋಗೆ ಫೋಟೋ ಶೂಟ್ ಮಾಡಿ ಹೋಗ್ತಾಯಿರಿ. 1 ರೂಪಾಯಿದು ಪ್ರಯೋಜನ ಇಲ್ಲ. 50 ರೂಪಾಯಿ ಪಾಮ್ ಆಯಿಲ್ನ ಅವರು ನಿಮಗೆ 1,500ಕ್ಕೆ ಕೊಡ್ತಾರೆ. ಇಲ್ಲಾಂದರೆ ಸುಮ್ಮನೆ ಫರಾಹ್ ಖಾನ್ಗೆ 30 ಲಕ್ಷ ಮತ್ತು ಡಾಲಿ ಚಾಯ್ವಾಲಾಗೆ 7 ಲಕ್ಷ ಕೊಟ್ಟು ಕರ್ಸ್ಕೊಬೋದಾ ಹೇಳಿ? ನೀವೆಲ್ಲರೂ ಒಂದು ಕೆಲಸ ಮಾಡಿ, ಎಣ್ಣೆ ತರಿಸಿ, CFTRI ಕಳಿಸಿ, ಇನ್ಸ್ಪೆಕ್ಷನ್ ಮಾಡಿಸಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಇದರ ತನಿಖೆ ಮಾಡಿ ಮತ್ತು ಮೋಸ ಮಾತ್ರ ಹೋಗಬೇಡಿ.